ಹಲೋ ಎಲ್ರಿಗೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಸೊ ಈ ದಿನ ಬೆಳಿಗ್ಗೆನೇ ವ್ಲಾಗ್ನ ಶುರು ಮಾಡಿದ್ದೀನಿ. ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಈಗ ಬೆಳಿಗ್ಗೆನೇ ಹಾಲು ತೊಗೊಂಡು ಬಂದು ಈಗ ಟೀ ಕಾಯಿಸೋಣ ಅಂತಂದು ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ನನ್ನ ಜಡೆ ನೋಡ್ತಾ ಇರ್ಬೋದು, ನಿಮಗೂ ನಗು ಬರ್ಬೋದು ನನ್ನ ಜಡೆನ ನೋಡ್ಬಿಟ್ಟು. ಅದಕ್ಕೆ ನಾನು ಜಡೆ ಹಾಕಲ್ಲ, ಯಾಕಂದರೆ ಫುಲ್ಲು ಹೇರ್ ಫಾಲ್ ಆಗಿ ಎಲ್ಲ ನಾನು ಆಗಿಂದ ಹೇರ್ ಕಟ್ ಮಾಡಿಸ್ತಾ ಇದ್ದೆ. ಫುಲ್ಲು ಉದ್ದ ಇತ್ತು ನನ್ನ ಹೇರು, ದಪ್ಪ ಭಾಳ ಉದ್ದ ಇತ್ತು ಹೇಳ್ರಿ. ನನಗೆ ಅದು ಏನಾಯಿತೋ ಗೊತ್ತಿಲ್ಲ. ಒನ್ ಟೈಮಲ್ಲಿ ಈ ಡೆಲಿವರಿ ಎಲ್ಲ ಆದಮೇಲೆ ಫುಲ್ ಹೇರ್ ಫಾಲ್ ಆಗುತ್ತಲ್ಲ, ಅಂಥ ಟೈಮಲ್ಲಿ ನಾನು ಏನು ಮಾಡಿಬಿಟ್ಟೆ ಅಂದರೆ ಫುಲ್ಲು ಶಾರ್ಟ್ ಕಟ್ ಮಾಡಿಸ್ಬಿಟ್ಟೆ. ಆಗಿಂದ ಅದು ಏನಾಯಿತೋ ಅದು ಬೆಳೀಲೂ ಇಲ್ಲ, ಮತ್ತು ನಾನು ಅದು ಬೆಳೆಯೋಕ್ಕೂ ಬಿಟ್ಟಿಲ್ಲ. ಅದು ಫುಲ್ ತೆಳ್ಳಗಿರೋದಲ್ಲ, ಅದಕ್ಕೋಸ್ಕರ ಹಂಗೆ ಹೋಗೋದು, ಯೂ ಶೇಪ್ ಮಾಡಿಸೋದು ಇಲ್ಲ ಸ್ಟೆಪ್ ಕಟ್ ಮಾಡಿಸೋದು ಈ ಥರ ಮಾಡಿಸ್ತಾ ಇದ್ದೆ. ಅದಕ್ಕೆ ಹೇರ್ ಗ್ರೋತ್ ಅನ್ನೋದೇ ಕಡಿಮೆ ಇದೆ. ಇನ್ಮೇಲೆ ಕಟ್ ಮಾಡಿಸೋದೇ ಬೇಡ, ಹೇರ್ ಕಟ್ಟಿಂಗೇ ಬೇಡ ಅಂತಂದು ಹೇಳ್ಬಿಟ್ಟು ಅದನ್ನು ಇದು ರಬ್ಬರ್ ಬ್ಯಾಂಡ್ ಹಾಕಬೇಕಾಗಿತ್ತು ಮಡಿಸ್ಬಿಟ್ಟು, ಆದರೆ ನಾನು ಮಿಸ್ ಆಗಿ ಹಂಗೆ ಬಿಟ್ಕೊಂಡಿದ್ದೀನಿ. ಇನ್ನು ವೀಡಿಯೋ ಶೂಟು ಮಾಡಿದೆ ಅದೇ ರೀತಿ. ನೋಡಿ ಅಷ್ಟು ಸಣ್ಣ ಇದೆ, ಮೇಲ್ಗಡೆ ಈಗ ಬೆಳೀತಾ ಇದೆ, ಮೇಲ್ಗಡೆಯಿಂದ ಸ್ವಲ್ಪ ದಪ್ಪ ಇದೆ, ಕೆಳಗಡೆ ಡೌನಿಗೆ ಬಂದರೆ ಆ ಥರ ತೆಳುವಾಗಿದೆ. ಸೊ ಹಂಗಾಗಿ ಇನ್ಮೇಲೆ ಬೆಳೆಸ್ತೀನಿ, ನಿಜ ಹೇರ್ ಕಟ್ ಮಾಡಿಸಲ್ಲ ಹಂಗೆ ಅಂದ್ಕೊತೀನಿ. ಸೊ ಎಲ್ಲಾದರೂ ಹೋದಾಗ ಹೇರ್ ಕಟ್ ಅನ್ನೋ ಒಂದು ಇದು ಬಂದುಬಿಟ್ರೆ ಮಾಡಿಸ್ಬಿಡ್ತೀನಿ. ಇನ್ಮೇಲೆ ಆ ಥರ ಮಾಡಿಸಲ್ಲ ಅಂತ ಗಟ್ಟಿ ನಿರ್ಧಾರ ಮಾಡಿದ್ದೀನಿ. ಇವತ್ತು ಬಂದುಬಿಟ್ಟು ಟೀ ಮಾಡ್ತಾಯಿಲ್ಲ, ಮಾಲ್ಗುಡಿ ಅವ್ರದ್ದು ಕಾಫಿ ಪೌಡರ್ ಇತ್ತು, ಹಾಗಾಗಿ ಮಾಲ್ಗುಡಿ ಕಾಫಿ ಪೌಡರ್ ಇದು ಕಾಫಿ ಮಾಡೋಣ ಅಂತಂದು ಹೇಳ್ಬಿಟ್ಟು ಅದನ್ನು ಫಿಲ್ಟರ್ ಕಾಫಿ ಇದು ತುಂಬ ಚೆನ್ನಾಗಿರುತ್ತೆ. ನನಗೆ ಇನ್ಸ್ಟಾದಲ್ಲಿ ಕಳಿಸ್ಕೊಟ್ಟಿರುವಂಥದ್ದು. ಟೇಸ್ಟ್ ಅಂತೂ ಎಕ್ಸಲೆಂಟ್ ಆಗಿರುತ್ತೆ. ನನಗೆ 4 ಪಾಕೆಟ್ಸ್ ಕಳಿಸ್ಕೊಟ್ಟಿದ್ರು. ಅದರಲ್ಲಿ ಕಂಚಿಂದು ಗ್ಲಾಸ್ ಬರುತ್ತಲ್ಲ, ಟೀ ಗ್ಲಾಸು, ಅದೂ ಮತ್ತು ಫಿಲ್ಟರ್ ಮಾಡ್ಕೊಳ್ಳೋ ಅಂಥದ್ದು ಎಲ್ಲ ಕಂಚಿಂದೇ ಕಳಿಸಿದ್ರು. ಚೆನ್ನಾಗಿ ಅನ್ನಿಸ್ತು ನನಗೆ ಅವರ ಇದು ಕಾಫಿ ಪೌಡ್ರ್ ಆಗಿರ್ಬೋದು, ಅವ್ರು ಕಳಿಸಿರುವಂಥ ಪಾಕೆಟ್ ರೀತಿ ನೋಡಿ ತುಂಬ ಖುಷಿ ಅನ್ನಿಸ್ತು, ತುಂಬ ಇಷ್ಟ ಆಯಿತು ಮೇಯ್ನು. ಹಾಗಾಗಿ ನಿಮಗೂ ಬೇಕಂದರೆ ಒಂದು ವೇಳೆ ಕಾಂಟಿನೆಂಟಲ್ ಮಾಲ್ಗುಡಿ ಅಂತಂದು ಹೇಳ್ಬಿಟ್ಟು, ಕಾಂಟಿನೆಂಟಲ್ ಮಾಲ್ಗುಡಿ ಬೇಗ ಉಚ್ಚಾರಣೆ ಮಾಡೋಕ್ಕೆ ಬರಲಿಲ್ಲ. ಅದು ಇನ್ಸ್ಟಾಗ್ರಾಮಲ್ಲಿ ನಾನು ಕೊಲಾಬ್ ಮಾಡಿದ್ದೀನಿ, ಸೇಮ್ ಐಡಿನೇ ಮಂಜು ಪದ್ಮ ಲೈಫ್ ಸ್ಟೈಲ್ ಹೊಡೆದು ನೋಡಿ. ಅದರಲ್ಲಿ ಈ ಥರ ಕಾಫಿ ಪೌಡ್ರದ್ದು ಸಂಕ್ರಾಂತಿ ಹಬ್ಬದ ದಿನದ ಲಾಗಲ್ಲಿ ನಾನು ಮಿಕ್ಸ್ ಮಾಡಿ ಹಾಕಿದ್ದೀನಿ. ನಿಮಗೂ ಬೇಕಂದರೆ ಆರಾಮಾಗಿ ಅಲ್ಲಿ ಬೈ ಮಾಡ್ಬೋದು, ತುಂಬ ಚೆನ್ನಾಗಿ ಅನಿಸುತ್ತೆ. ಬೆಳಿಗ್ಗೆ ಟೈಮ್ ಈ ಥರ ಕಾಫಿ ಕುಡಿದ್ರೆ ಒಂದು ಕಪ್ಪು ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಏನಂದ್ರೆ ನಮ್ಮ ಮನೆಯವರಿಗೆ ಸ್ವಲ್ಪ ಹಲ್ಲೋ ಬರುತ್ತೆ ಕಾಫಿ ಕುಡಿದ್ರೆ, ಟೀ ಕುಡಿದ್ರೆ ಆ ಥರ ಬರಲ್ಲ ಅವರಿಗೆ. ಹಂಗಾಗಿ ಯಾವಾಗಲಾದರೂ ಈ ರೀತಿ ನಾನು ಮಾಡ್ತಾ ಇರ್ತೀನಿ ಅಷ್ಟೇ. ಈ ಮಧ್ಯೆ ನನಗೆ ಮಾತ್ರ ಒಂದು ಕಪ್ಪಷ್ಟು ಕಾಫಿ ಬೆರೆಸ್ಕೊಂಡು ಅವ್ರಿಗೆ ಟೀ ಮಾಡಿಕೊಡ್ತಾ ಇದ್ದೀನಿ. ಇನ್ನು ಅವರು ಕೆಲಸಕ್ಕೆ ಏನಾದರೂ ಹೊರಟೋಗ್ಬಿಟ್ರೆ ನಾನು ಡೈರೆಕ್ಟ್ ಕಾಫಿನೇ ಮಾಡಿಬಿಡ್ತೀನಿ, ಟೀ ಮಾಡೋಕ್ಕೆ ಹೋಗಲ್ಲ. ಒಂದು ದೊಡ್ಡ ಗ್ಲಾಸಿನ ತುಂಬ ಇದು ಮಾಡ್ಕೊಂಡು ಸೋದಿಸ್ಕೊಂಡೆ. ನಮ್ಮ ಮನೆಯವರಿದ್ದರು ಮನೆ ಹತ್ರ, ಇನ್ನೇನು ಅವ್ರು ಕೆಲಸಕ್ಕೆ ಹೊರಡ್ತಾರೆ, ಆದ್ರೂ ಇವತ್ತು ಕಾಫಿನೇ ಕುಡೀರಿ ಚೆನ್ನಾಗಿರುತ್ತೆ ಚಳಿಗೆ ಅಂತಂದ್ಬಿಟ್ಟು ಕಾಫಿ ಮಾಡಿಕೊಂಡು ಈಗ ಬಂದಿದ್ದಾಯಿತು. ನಮ್ಮ ಮನೆಯವರು ಅಷ್ಟರಲ್ಲಿ ಹಾಸ್ಕೊಂಡಿರುವಂಥದ್ದು ಬೆಡ್ಡು ಅದೆಲ್ಲನೂ ಹಾಸಿಗೆ ಎಲ್ಲನೂ ಎತ್ತಿಡ್ತಾವ್ರೆ. ಇಲ್ಲೇ ಹಾಲಲ್ಲೇ ಮಲಗೋದಲ್ವಾ, ಸೊ ಹಂಗಾಗಿ ಚೆನ್ನಾಗಿ ಅನಿಸುತ್ತೆ. ಈ ಚಳಿಗೆ ಈ ಥರ ಹಾಸಿಗೆಯಲ್ಲಿ ಮಲಗಿದ್ರೇ ಸ್ವಲ್ಪ ಬೆಚ್ಚಗಿರೋದಿಲ್ಲ, ಅಂದರೆ ಫುಲ್ಲು ಚಳಿ ಆಗುತ್ತೆ ಚಾಪೆ ಮೇಲೆಲ್ಲ ಮಲಗಿದ್ರೆ. ನಾವು ಇದುವರೆಗೂ ಬರೀ ಚಾಪೆ ಮೇಲೆ ಮಲಗ್ತಾ ಇದ್ದಿದ್ದು. ಏನಂದರೆ ಈ ಮಧ್ಯ ನಮಗೆ ಎಮ್ಮ ಮ್ಯಾಟ್ರಸ್ಸಿಂದ ಬೆಡ್ ಬಂತಲ್ಲ, ಅದನ್ನು ಮಂಚಕ್ಕೆ ಹಾಕ್ಬಿಟ್ಟು ಮಂಚದ ಮೇಲಿರುವಂಥದ್ದು ನಾವು ಒತ್ತಿಸಿದ್ವಲ್ಲ, ಹತ್ತಿಲಿ ಹೊಲಿಸಿದ್ವಲ್ಲ, ಅದನ್ನು ಬಂದುಬಿಟ್ಟು ಈಗ ನಾವು ನೆಲದಲ್ಲಿ ಹಾಕ್ಕೊಂಡು ಮಲಗ್ತಾ ಇದ್ದೀವಿ ಅಷ್ಟೇ. ಈಗ ಕಾಫಿ ನಮ್ಮ ಮನೆಯವ್ರಿಗೆ ಕೊಟ್ಬಿಟ್ಟು ನಾನು ಕುಡಿತಾ ಕೂತ್ಕೊಂಡೆ ಮಾತಾಡ್ತಾ. ಇವತ್ತಿಂದ ಇನ್ನೊಂದು 3-4 ಡೇಸು ನಮ್ಮ ಮನೆಯವ್ರಿಗೆ ಕೆಲಸ ಇರುತ್ತೆ. ಸೊ ಅವರು ಕೆಲಸಕ್ಕೆ ಅಂತ ಹೋದರೆ ಇನ್ನು ಮನೆ ಕೆಲಸ ವೀಡಿಯೋಸು ಇದೆಲ್ಲ ನನ್ನದೇ ಇರುತ್ತೆ. ಇನ್ನು ಟ್ರೈಪಾಡ್ಗೆ ಹಾಕ್ಕೊಂಡು ಇನ್ನು ನಾನು ವೀಡಿಯೋ ಶೂಟ್ ಮಾಡ್ಕೊತಾ ಇರ್ತೀನಿ. ಅವ್ರ ಮನೆಯಲ್ಲಿದ್ದಾಗ ಕಂಪಲ್ಸರಿ ಅವರು ಏನಿಲ್ಲ ಅಂದ್ರೂ ನನಗೆ ವೀಡಿಯೋ ಶೂಟ್ ಅನ್ನೋದು ಮಾಡಿಕೊಡ್ತಾ ಇರ್ತಾರೆ. ಸೊ ಅದರಲ್ಲೇನೋ ಬೇರೆ ಇದೇ ಇಲ್ಲ, ಯಾಕಂದರೆ ಪಾಪ ಅವ್ರ ಮನೇಲಿದ್ದರೆ ಸುಮ್ಮನೆ ಇರೋದು, ಟೈಮ್ ಪಾಸ್ ಮಾಡೋದು ಆ ಥರ ಮಾಡಲ್ಲ. ನನಗೇನಾದರೂ ವೀಡಿಯೋ ವರ್ಕ್ ಇದ್ದರೆ, ಇಲ್ಲ ಅಂದರೆ ಅಡುಗೆ ಮಾಡಬೇಕಾದ್ರೆ ತರಕಾರಿ ಕಟ್ ಮಾಡಿಕೊಡೋದು, ಈ ಥರ ಚಿಕ್ಕ ಪುಟ್ಟ ಹೆಲ್ಪ್ಸ್ ಎಲ್ಲ ಮಾಡ್ತಾರೆ. ಅದರಲ್ಲಿ ನಾನು ತುಂಬ ಖುಷಿ ಪಡ್ತೀನಿ ಯಾವಾಗ್ಲೂ. ಯಾಕಂದರೆ ಅಷ್ಟೂ ಮಾಡಲ್ಲ ಸ್ವಲ್ಪ ಜನ, ಪ್ರತಿಯೊಂದು ಹೆಣ್ಮಕ್ಳೇ ಮಾಡ್ಕೋಬೇಕಾಗಿರುತ್ತೆ. ನನಗೆ ಪರವಾಗಿಲ್ಲ. ಮುಂಚೆ ಎಲ್ಲ ನಮ್ಮ ಮನೆಯವರು ಆ ಥರ ಏನು ಇದು ಮಾಡ್ತಾ ಇರಲಿಲ್ಲ. ಈ ಮಧ್ಯೆ ಚೆನ್ನಾಗಿ ಅರ್ಥಕೊಂಡು ಹೆಂಗಿದ್ದಾರೆ ಏನು ಜನ ಅಂತಂದೆಲ್ಲ ತಿಳ್ಕೊಂಡು, ಸೊ ಅವರೂ ಅಷ್ಟೇ ಚೇಂಜ್ ಆಗಿ ಆರಾಮಾಗಿ ಎಲ್ಲ ಕೆಲಸದಲ್ಲೂ ಹೆಲ್ಪ್ ಮಾಡ್ತಾರೆ. ಎಲ್ಲ ಅಂದರೆ ಎಲ್ಲನೂ ಅಲ್ಲ, ಸೊ ಈ ಥರ ನಾನು ಹೇಳಿದ್ನಲ್ಲ ಇವಾಗ ವೀಡಿಯೋ ಶೂಟ್ ಆಗಿರ್ಬೋದು, ಆ ಥರ ತರಕಾರಿ ಕಟ್ ಮಾಡಿಕೊಡೋದು, ಈ ಥರದ್ರಲ್ಲಿ ಹೆಲ್ಪ್ ಮಾಡ್ತಾರೆ. ಈ ಥರ ಸಾಕು, ತಿಳ್ಕೊಂಡ್ರೆ ಸಾಕು, ಚಿಕ್ಕ ಪುಟ್ಟ ಕೆಲಸಗಳು ಮಾಡಿಕೊಟ್ರೂ ಸಾಕು, ಏನೋ ಒಂಥರ ಖುಷಿ ಅನಿಸುತ್ತೆ ಮನಸ್ಸಿಗೆ. ಹಾಗಾಗಿ ಇಬ್ಬರು ಮಾತಾಡ್ತಾ ಅದೇ ಕಾಫಿ ಕುಡಿತಾ ಇದ್ದೀವಿ. ಹಾಗೆ ವ್ಲಾಗ್ ಕಂಟಿನ್ಯೂ ಆಗುತ್ತೆ, ನೋಡ್ತಾ ಇರಿ, ಸ್ಕಿಪ್ ಮಾಡಿದೆ. ಹಲೋ ಎಲ್ರಿಗೂ. ಸೊ ಇನ್ನು ಮಧ್ಯೆ ಏನು ನಾನು ವ್ಲಾಗ್ನ ಶೂಟ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಫುಲ್ ವರ್ಕ್ಸ್ ಇತ್ತು. ಅದನ್ನು ಮಾಡ್ತಾ ಇದ್ದರೆ ನಾನು ಇನ್ನು ವೀಡಿಯೋ ಶೂಟ್ಗೆ ಅಂತ ಕುತ್ಕೊಬಿಟ್ರೆ ಸೊ ಅದೂ ಎರಡೂ ಆಗಲ್ಲ. ಬರೋದು ಯಾವಾಗಲೂ ಆಫ್ ಮಾಡೋದು ಕ್ಯಾಮ್ರಾ ಈ ಥರ ಆಗುತ್ತೆ. ಅದಕ್ಕೋಸ್ಕರ ವ್ಲಾಗ್ನ ಏನು ನಾನು ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಹಾಗೆ ನಿಮ್ಮ ಜೊತೆ ಮಾತಾಡೋಣ ಅಂತ ಹೇಳ್ಬಿಟ್ಟು ಈಗ ಬಂದೆ. ಸೊ ಮನೆಯಲ್ಲಿ ಯಾರಿಲ್ಲ, ಫುಲ್ ಖಾಲಿ ಹೊಡಿತಾ ಇತ್ತು ಮನೆ. ಮಕ್ಕಳೆಲ್ಲ ಹೊರಗಡೆ ಹೋಗಿದ್ದಾರೆ, ಹಂಗಾಗಿ ನಮ್ಮ ಮನೆಯವ್ರು ಇನ್ನೂ ಕೆಲಸದಿಂದ ಬಂದಿಲ್ಲ. ಇನ್ನೊಂದು ನಿಜ, ಮನೆ ಅಂದಮೇಲೆ ಮಕ್ಳು ಇರಲೇಬೇಕಾಗುತ್ತೆ. ಯಾಕೆಂದರೆ ಮಕ್ಕಳಿಲ್ಲ ಅಂದರೆ ಎಷ್ಟೋ ಜನ ಮದುವೆ ಆಗಿರೋ ಅಂಥವ್ರು ಲೈಫ್ನ ಎಂಡ್ ಮಾಡಿರೋರು ಇಷ್ಟೊತ್ತಿಗೆ.
ತುಂಬ ಜನ ಸಿಗ್ತಾರೆ. ಅಂದರೆ ಒಬ್ಬರೇ ಇಬ್ಬರು ಅಂತಂದು ಹೇಳ್ತಾ ಇಲ್ಲ, ತುಂಬ ಜನ. ಯಾಕಂದರೆ ಮಕ್ಕಳು ಮುಖ ನೋಡ್ಕೊಂಡೆ ತುಂಬ ಜನ ಜೀವನನ ಸಾಗಿಸೋ ಅಂಥವ್ರನ್ನ ನೋಡಿದ್ದೀನಿ ನಾನು. ಬೇರೆದೆಲ್ಲ ಬೇರೆಯವ್ರನ್ನೆಲ್ಲ ಏನಕ್ಕೆ ಎಕ್ಸಾಂಪಲ್ ತಗೋಬೇಕು? ಸೊ ನನ್ನನ್ನೇ ನಾನು ತೊಗೊತೀನಿ. ಒಂದು ಟೈಮಲ್ಲಿ ಸೊ ನನಗೆ ಲೈಫ್ನ ಇಲ್ಲಿಗೆ ಎಂಡ್ ಮಾಡೋಣ ಅನ್ನೋಷ್ಟು ಆ ಥರ ಪರಿಸ್ಥಿತಿನೂ ಬಂದಿತ್ತು ನನ್ನ ಲೈಫಲ್ಲೂ. ಸೊ ಅವಾಗ ನಾನು ಮಕ್ಳಿರೋದ್ರಿಂದ ಮಕ್ಳು ಮುಖ ನೋಡ್ಕೊಂಡು ಸುಮ್ಮನೆ ಆಗಿಬಿಟ್ಟೆ. ಒಂದು 2-3 ಸಾರಿ ಇದೇ ಥರ ಡೆಸಿಷನ್ ತೊಗೊಂಡಿದ್ದೆ ನಾನು. ಸಾಕಪ್ಪ ಈ ಲೈಫು ನನಗೆ, ಸೊ ಇಲ್ಲಿಗೆ ಎಂಡ್ ಮಾಡಿಬಿಡೋಣ ಅಂತಂದು ಹೇಳ್ಬಿಟ್ಟು ಆ ರೀತಿ ತೊಗೊಂಡಾಗ ಒಂದು ಕಡೆ ತಿರುಗಿ ನೋಡಿದ್ರೆ ಮಕ್ಕಳು ಚಿಕ್ಕವ್ರು, ಇನ್ನು ಚಿಕ್ಕವರು, ಇಂಥ ಮಕ್ಕಳನ್ನ ಬಿಟ್ಬಿಟ್ಟು ನನ್ನ ಲೈಫ್ನ ನಾನು ಎಂಡ್ ಮಾಡಿದ್ರೆ ಎಂಥವ್ರೆ ಎಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು ಒಂದಲ್ಲ ಒಂದು ಟೈಮು ಅವ್ರಿಗೂ ಒಂದು ಬೇಜಾರು ಅನ್ನೋದು ಆಗೇ ಆಗುತ್ತೆ. ಏನೋ ಮಕ್ಕಳ ಅಡ್ದ್ಬಿಟ್ಲು, ಅವಳು ಬಿಟ್ಟು ಹೋಗ್ಬಿಟ್ಲು, ಈಗ ನಮ್ಮ ಕತ್ತಿಗೆ ಹಾಕ್ಬಿಟ್ಲು, ನಾವು ನೋಡ್ಕೋಬೇಕು ಅಂತಂದು ಹೇಳ್ಬಿಟ್ಟು ಆ ಥರ ಬೈಕೊಂತಾರೆ. ಸೊ ಬೇರೆಯವ್ರಿಗೋಸ್ಕರ ನಾನು ಇದು ಮಾಡೋದು ಬೇಡ, ನನ್ನ ಲೈಫ್ ಇನ್ನೂ ಕಷ್ಟ ಆದರೂ ಪರವಾಗಿಲ್ಲ, ಮುಂದಕ್ಕೆ ನೋಡೋಣ, ಒಳ್ಳೆ ದಿನಗಳು ಬರ್ಬೋದು ಅಂತಂದು ಹೇಳ್ಬಿಟ್ಟು ನನ್ನ ಮಕ್ಕಳ ಮುಖ ನೋಡ್ಕೊಂಡು ನಾನು ಸ್ಟಾಪ್ ಮಾಡಿರೋದುಂಟು. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಪ್ರತಿಯೊಂದು ಮನೆಯಲ್ಲಿ ಮಕ್ಕಳು ಅನ್ನೋದೊಂದು ಇದ್ದರೆ, ಸೊ ಮದುವೆ ಆದಮೇಲೆ ನಿಜ ತುಂಬ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ತೀವಿ ಮನೆಯಲ್ಲಿ. ಯಾರೇ ಆಗಿರ್ಬೋದು, ನಾವಾಗಿರ್ಬೋದು, ಇಲ್ಲ ಗಂಡು ಮಕ್ಕಳೇ ಆಗಿರ್ಬೋದು. ಸೊ ಬರೀ ಹೆಣ್ಮಕ್ಳೇ ಅಂತ ನಾನು ಹೇಳ್ತಾ ಇಲ್ಲ, ಗಂಡು ಮಕ್ಕಳು ಆಗಿರ್ಬೋದು. ಸೊ ಮಕ್ಕಳು ಮುಖ ನೋಡ್ಕೊಂಡು ಚೇಂಜಸ್ ಆಗಿ ಒಳ್ಳೆ ಲೈಫ್ನ ಲೀಡ್ ಮಾಡಿರೋದನ್ನ ನೋಡಿದ್ದೀನಿ. ಅದೇ ರೀತಿ ಮಕ್ಕಳು ಮುಖ ನೋಡ್ಕೊಂಡು ತಪ್ಪು ಡಿಸಿಷನ್ ತಗೊಳ್ದೇನೆ, ಸೊ ಲೈಫ್ನ ಎಂಡ್ ಮಾಡ್ದೇನೆ ಕಂಟಿನ್ಯೂ ಆಗಿ ಜೀವನ ಮಾಡ್ಕೊಂಡು ಹೋಗೋಣ ನಾನು ತುಂಬ ಜನ ನೋಡಿದ್ದೀನಿ. ಎಕ್ಸಾಂಪಲ್ ನನ್ನೂ ತಗೋಬೋದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಮಕ್ಕಳು ತುಂಬ ಇಂಪಾರ್ಟೆಂಟು. ಆದರೆ ಒಳ್ಳೆ ರೀತಿಲಿ ನಾವು ನೋಡ್ಕೋಬೇಕಾಗುತ್ತೆ ಮಕ್ಕಳಷ್ಟೇ. ಸೊ ಹಂಗಂತ ಸ್ವಲ್ಪ ಜನ ಹೇಳ್ತಾರೆ, ಮಕ್ಕಳು ಆಡ್ದವ್ರು ಮಕ್ಕಳು ಬೇಡ ಅಂತಾರೆ, ಮಕ್ಕಳು ಇಲ್ಲದೆ ಇರೋರು ಮಾತ್ರ ಮಕ್ಕಳು ಬೇಕು ಅಂತಾರೆ ಅಂತಂದು ಹೇಳ್ತಾ ಇರ್ತಾರೆ. ಅದೂ ನಿಜನೇ. ಯಾಕಂದರೆ ವಯಸ್ಸಾದ್ಮೇಲೆ ಸ್ವಲ್ಪ ಏಜ್ ಅಂತಂದಾದ್ಮೇಲೆ ಈಗ ಮನೇಲಿ ದೊಡ್ಡವ್ರು ಅನ್ನೋದು ಮಾತಾಡ್ತಾ ಇರ್ತಾರೆ. ಅದನ್ನು ಸಹಿಸ್ಕೊಳ್ದೇನೆ, ಆ ಮಾತುಗಳು ಅನ್ನಿಸ್ಕೊಳ್ದೇನೆ ತುಂಬ ಎದುರು ಮಾತಾಡಿ ಅವ್ರ ಮನಸ್ಸನ್ನ ನೋಯಿಸಿ ಒಬ್ರಿಗೊಬ್ರೆಲ್ಲ ಡಿವೈಡ್ ಆಗಿರೋದು ನೋಡಿದ್ದೀನಿ ತುಂಬ ಕಡೆ ಎಲ್ಲನೂ. ಸೊ ಹಂಗಾಗಿ ಆ ಟೈಮಲ್ಲಿ ಮಕ್ಕಳು ಬೇಡಪ್ಪ ಅಂತ ಅನಿಸುತ್ತೆ ಮನಸ್ಸಿಗೆ. ನಾವು ಸಾಕಿರೋವಂಥ ಮಕ್ಕಳು, ನಾವು ಹೊಡೆದಿರೋವಂಥ ಮಕ್ಕಳೇ ನಮ್ಗೆ ಎದುರು ಉತ್ತರ ಕೊಟ್ಟು ಎದುರು ಮಾತಾಡಿ ನಮ್ಮ ಮನಸ್ಸು ನೋಯಿಸಿದ್ರೆ ಅವಾಗ ನಮಗೆ ತಂದೆ ತಾಯಿ ಅಂಥವ್ರಿಗೆ ಎಲ್ರಿಗೂ ಅನಿಸುತ್ತೆ, ಸೊ ಮಕ್ಕಳು ಬೇಡಪ್ಪ ಸ್ವಾಮಿ, ಏನಕ್ಕಾದರೂ ಮಕ್ಕಳಾಯ್ತು ಅಂತ ಅನಿಸುತ್ತೆ. ಅದೇ ಮಕ್ಕಳು ಇಲ್ಲದೆ ಇರೋರು, ಆ ಕಷ್ಟಗಳೇನು ನೋಡದೇ ಇರೋರು ಮಕ್ಕಳು ಬೇಕು ಅಂತಾರೆ. ಇದೊಂದು ಎಕ್ಸಾಂಪಲ್ ತೊಗೊತಾರೆ, ತುಂಬ ಜನ ಹೇಳ್ತಾ ಇರ್ತಾರೆ ನನ್ನ ಹತ್ರನೂ. ಸೊ ಹಂಗಾಗಿ ಏನೇ ಆಗಲಿ, ಸೊ ಅವರು ಕೆಟ್ಟದ್ದೇ ಮಾಡಲಿ ಒಳ್ಳೆಯದೇ ಮಾಡಲಿ ತಂದೆ ತಾಯಿಗೆ, ಆದರೆ ಮಕ್ಕಳಿರಬೇಕು ಮನೆಯಲ್ಲಿ ಅನ್ನೋದು 100% ಸತ್ಯ. ಸೊ ನಮ್ಮ ಜೀವನನೂ ಒಂದು ಇದರಲ್ಲಿ ಸಲೀಸಾಗಿ ಸಾಗಬೇಕು. ಮಕ್ಕಳು ಮುಖ ನೋಡ್ಕೊಂಡಾದ್ರೂ ನಾವು ಇರ್ತೀವಿ ಅನ್ನೋ ಇದು ಮಾತು ತುಂಬ ಅವ್ರ ಬಾಯಲ್ಲಿ ಕೇಳಿದ್ದೀನಿ ನಾನು ತುಂಬ ಜನರ ಮಾತಲ್ಲಿ. ಸೊ ಹಂಗಾಗಿ ನಾನು ಇದನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಆದಷ್ಟು ಮಕ್ಕಳಿರೋ ಥರನೇ ಟ್ರೈ ಮಾಡಿ ಎಲ್ರೂ. ಮನೆಯಲ್ಲಿ ಮಕ್ಕಳಿದ್ರೆ ತುಂಬ ಒಳ್ಳೆಯದು. ಅದಕ್ಕೆ ಮನೆಗೊಂದು ಅಂದ ಚಂದ ಅಲಂಕಾರ ಮಕ್ಕಳಿದ್ರೆ. ಬರೀ ನಾವೇ ಇದ್ದರೆ ಏನು ಚೆನ್ನಾಗಿರುತ್ತೆ ಹೇಳ್ರಿ. ಈಗ ನೋಡ್ರಿ, ಅವಾಗಿಂದ ನೋಡ್ತಾ ಇದ್ದೀನಿ, ಸೊ ಯಾರೂ ಇಲ್ಲ, ಖಾಲಿ ಹೊಡಿತಾ ಇತ್ತು, ಏನೋ ಕಳ್ಕೊಂಡಂಗೆ ಫೀಲಿಂಗು. ಸೊ ಯಾರೂ ಇಲ್ಲ ಅಂದರೆ ಅದೇ ಬಿಕೋ ಅಂತ ಇರ್ತೈತೆ ಮನೆಯೆಲ್ಲ. ಅದೇ ಮಕ್ಕಳಿದ್ರೆ ಫುಲ್ಲು ಮಾತಾಡೋದು, ನಾನು ಬೈಯೋದು, ಅವ್ರು ಮಾತಾಡೋದು, ಇದೇ ಆಗುತ್ತೆ. ಗಲಾಟೆ ಎಲ್ಲ ಚೆನ್ನಾಗಿರುತ್ತೆ ಮಕ್ಕಳಿದ್ರೆ. ಹಾಗಾಗಿ ಈ ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಮಕ್ಳು ಏನಕ್ಕೆ ಬೇಕು. ಸೊ ನನ್ನ ಲೈಫ್ನ ನಾನು ತುಂಬ ಸರಿ ಎಂಡ್ ಮಾಡಬೇಕು ಅಂತಂದು ಹೋಗಿದ್ದೆ. ಯಾಕಂದರೆ ಕಷ್ಟ ಟೈಮ್ ಬಂದಾಗ, ಸೊ ನಮಗೆ ಬೇಡ ಬಿಡಪ್ಪ ಅಂತ ತುಂಬ ಬೇಸರ ಮಾಡ್ಕೊಂಡಾಗ ಅಂಥ ಟೈಮಲ್ಲಿ ಒಂದು ಡಿಸಿಷನ್ ತೊಗೊತಾರೆ. ಆವಾಗ ಮಕ್ಕಳಿದ್ರೆ ಅವ್ರ ಮುಖ ನೋಡ್ಕೊಂಡು ಆ ಥರ ಡಿಸಿಷನ್ ತೊಗೊಳಕ್ಕೆ ಹೋಗಲ್ಲ. ಸೊ ಇದು ನನ್ನ ಓನ್ ಒಪಿನಿಯನ್ನು, ನನಗೆ ಆದಂಥ ಅನುಭವನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಆದಷ್ಟು ಎಷ್ಟೇ ಕಷ್ಟ ಬರಲಿ, ಎಷ್ಟೇ ಇದಿರಲಿ ನಮ್ಮ ಜೀವನದಲ್ಲಿ, ಸೊ ಏರುಪೇರು ಏಳು ಬೀಳು ಅನ್ನೋದು ಇದ್ದೇ ಇರುತ್ತೆ ಎಲ್ಲರ ಲೈಫಲ್ಲೂ. ಅದು ಬಿಟ್ಟು ಸೊ ಆ ಥರ ನಮಗೆ ಖುಷಿ ಆದಾಗ, ನಾವು ಸುಖವಾಗಿದ್ದಾಗ ಏನು ತಪ್ಪು ಡಿಸಿಷನ್ ತೊಗೊಳಕ್ಕೆ ಮನಸ್ಸು ಬರಲ್ಲ. ಆ ಥರ ಒಂದು ಮೈಂಡೂ ಓಡಲ್ಲ. ನಮಗೆ ಯಾವಾಗ ಲೈಫಲ್ಲಿ ಸ್ವಲ್ಪ ಕುಗ್ತೀವೋ, ಯಾವಾಗ ಕಷ್ಟಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೋ, ಸೊ ಯಾವಾಗ ಪ್ರಾಬ್ಲಮ್ಸ್ ಬಂದರೆ ಅದನ್ನು ಎದುರಿಸ್ಬೇಕೇ ಹೊರತು ನಾವು ತಪ್ಪು ಡಿಸಿಷನ್ ತೊಗೋಬಾರ್ದು. ಸೊ ಯಾಕಂದರೆ ನಾವು ಎಲ್ಲ ನೋಡಿ ಬಂದಿದ್ದೀವಿ ಇಲ್ಲಿಗೆ, ಈ ಲೈಫ್ಗೆ ತುಂಬ ನೋಡಬಾರ್ದೆಲ್ಲ ನೋಡಿ ಬಂದಿದ್ದೀವಿ ಹೇಳ್ರಿ. ಸೊ ಏನು ನೋಡ್ದೇನೆ ಸುಮ್ಮನೆ ಮದುವೆ ಮಾಡ್ಕೊಂಡಾಗಿಂದ ಹಿಂಗೆ ಸಲೀಸಾಗಿದ್ದಾರೆ ಇವರು ಅಂತ ಅಂದ್ಕೋಬೋದು ಯಾರಾದರೂ ಹೊಸ್ದಾಗಿ ನೋಡೋರು. ಆ ಥರ ಏನೆಲ್ಲ ಈ ವಯಸ್ಸಿಗೆ ಈ ಲೈಫಲ್ಲಿ ಏನೆಲ್ಲ ನೋಡಬೇಕು ಏನೆಲ್ಲ ನೋಡಬಾರ್ದು, ಪ್ರತಿಯೊಂದು ಎಂಥ ಜನ ಇರ್ತಾರೆ, ಎಂಥ ಒಳ್ಳೆಯವ್ರು ಇರ್ತಾರೆ, ಕೆಟ್ಟವ್ರು ಇರ್ತಾರೆ, ಎಲ್ಲನೂ ತಿಳ್ಕೊಂಡು ಸೊ ಯಾರನ್ನ ಎಲ್ಲಿಡಬೇಕು, ಯಾರನ್ನ ಹತ್ರಕ್ಕೆ ಬಿಟ್ಕೋಬೇಕು ಅನ್ನೋದೆಲ್ಲ ತಿಳ್ಕೊಂಡು ಈಗೊಂದು ಡೆಸಿಷನ್ ತೊಗೊಂಡು ನಾನು ನಮ್ಮ ಮನೆಯವರು ಜೀವನ ಮಾಡ್ತಾ ಇರೋದು. ಸೊ ಎಲ್ಲನೂ ಆಗಿದೆ ನಮ್ಮ ಲೈಫಲ್ಲೂ. ಹಾಗಂತ ಯಾರ ಲೈಫಲ್ಲಿ ಏನು ಪ್ರಾಬ್ಲಮ್ಸ್ ಇರಲ್ಲ, ಏನು ಕಷ್ಟಗಳೇ ಬರಲ್ಲ, ಏನು ತೊಂದರೆಗಳೇ ಆಗಲ್ಲ ಅಂತ ಅಲ್ಲ. ಎಲ್ಲರ ಲೈಫಲ್ಲೂ ಒಂದೊಂದು ನಡೆದಿರುತ್ತೆ.
ಅದನ್ನು ನಾವು ಸಹಿಸ್ಕೊಂಡು ಅದರಿಂದ ಏನು ಉಪಯೋಗ, ಏನು ಪರಿಹಾರ ಮಾಡ್ಕೋಬೇಕೋ ಮಾಡ್ಕೊಂಡು ಒಂದು ಒಳ್ಳೆ ಲೈಫ್ನ, ಅಂದರೆ ಗಂಡ ಹೆಂಡತಿ ಇಬ್ಬರು ದುಡ್ದು ಒಂದು ಒಳ್ಳೆ ಲೈಫ್ನ ಲೀಡ್ ಮಾಡಿದ್ರೆ ಅದಕ್ಕಿಂತಲೂ ಒಂದು ದೊಡ್ಡ ಖುಷಿ ಇನ್ನೇನು ಇಲ್ಲ. ಇದು ಹೇಳೋಕ್ಕೆ ಇಷ್ಟಪಡ್ತೀನಿ. ಆದಷ್ಟು ಏನು ದುಡ್ಕಕ್ಕೆ ಹೋಗ್ಬೇಡಿ, ಸೊ ಒಳ್ಳೆ ರೀತಿಲೇ ಇರಿ ಅಂತ ನನ್ನ ಚಿಕ್ಕ ಸಜೆಷನ್ನು. ಅರ್ಥ ಆಗಿದ್ರೆ ನಿಜವಾಗ್ಲೂ ಒಂದು ಕಾಮೆಂಟ್ ಮಾಡಿ, ನಾನು ಏನು ಕೇಳಿದೆ ಅಂತಂದು ನಿಮ್ಗೆ ಅರ್ಥ ಆಗಿರುತ್ತೆ ವಿಡಿಯೋ ನೋಡೋರಿಗೆಲ್ರಿಗೂ. ಯಾಕಂದರೆ ಕಷ್ಟಗಳಂತ ಬಂದೇ ಬರುತ್ತೆ, ಮನುಷ್ಯರಿಗೆ ಬರದೆ ಮರಕ್ಕೆ ಬರಲ್ಲ ಕಷ್ಟಗಳು, ಅದನ್ನು ಜಯಿಸ್ಬೇಕು ನಾವಿದ್ದು. ಸೊ ಆ ರೀತಿ ತಪ್ಪು ಡಿಸಿಷನ್ ಎಲ್ಲ ತೊಗೊಳಕ್ಕೆ ಹೋಗ್ಬೇಡಿ. ಸೊ ಇಲ್ಲಿಗೆ ಲೈಫ್ ಎಂಡ್ ಮಾಡಬೇಕು ಅಂತಂದು ಯಾರೂ ಅಂದ್ಕೋಬೇಡಿ, ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ. ಸೊ ಇದ್ದು ಸಾಧಿಸೋಣ ಎಲ್ಲರ ಜೊತೆಯಲ್ಲಿ, ಅಷ್ಟೇ. ಸೊ ಇದು ಹೇಳೋಕ್ಕೆ ಇಷ್ಟಪಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ. ಸಿಗೋಣ ನಾಳೆ ಒಂದು ಒಳ್ಳೆ ಲಾಗ್ ಮುಖಾಂತರ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.